ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ಬೆಂಗಳೂರಲ್ಲಿ ಕೆಲವೊಂದು ಆಟೋ ಸ್ಟ್ಯಾಂಡ್ಗಳಲ್ಲಿ ಹೆಂಗಾಗಿದೆ ಅಂದರೆ ಒಂಥರ ಅಗ್ರಿಮೆಂಟ್ ಹಾಕೊಟ್ಬಿಟ್ಟಿದ್ದಾರೆ. ಇದು ನಮ್ಮ ಆಟೋ ಸ್ಟ್ಯಾಂಡು, ಇಲ್ಲಿ ಯಾರು ನೀವು ಬರಂಗಿಲ್ಲ, ಬೇರೆ ಯಾರು ಬಂದು ಇಲ್ಲಿ ಕಷ್ಟವನ್ನು ಪಿಕ್ ಮಾಡಂಗಿಲ್ಲ, ನಾವೇ ಕರ್ಕೊಂಡು ಹೋಗಬೇಕು, ನಾವು ಹೇಳೋ ರೇಟಿಗೆ ಅವ್ರು ಬಂದರೆ ನಾವು ಕರ್ಕೊಂಡು ಹೋಗ್ತೀವಿ, ಇಲ್ಲಾಂದರೆ ಅಲ್ಲೇ ನಿಂತಿರಲಿ, ಅವರು ಬೇರೆ ಯಾರು ಬಂದು ಪಿಕ್ ಮಾಡಂಗಿಲ್ಲ. ಈ ಥರ ಒಂದು ಅಗ್ರಿಮೆಂಟ್ ಹಾಕೊಂಬಿಟ್ಟಾರೆ ಏನೋ ಗೊತ್ತಿಲ್ಲ. ಈ ಥರ ಒಂದು ಘಟನೆ ನಿನ್ನೆ ನ್ಯಾಷನಲ್ ಕಾಲೇಜ್ ಹತ್ರ ಕೂಡ ನಡೆದಿದೆ. ಆ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ ಸ್ನೇಹಿತರೆ. ಯಾರನ್ನ ಕೇಳ್ಬೇಕಣ್ಣ? ಸರ್ ನಿನ್ನ ಫೋಟೋ ತಗೊಂತೀನಿ, ನೀನಲ್ಲ ಹೇಳಿರೋದು. ನಿನ್ನ ಫೋಟೋ ತಗೊಂತೀನಿ, ರಿಯಲ್ ತಗೊಂತೀನಿ. ನೋಡಿ ಅಣ್ಣ, ಇವರು ಇಲ್ಲಿ ಸ್ಟ್ಯಾಂಡಲ್ಲಿ ಬೇರೆ ಹಾಕಂಗಿಲ್ಲ, ಇವರೇ ಮಾತ್ರ ಹಾಕ್ಬೇಕಂತೆ, ಬೇರೆ ಗಾಡಿ ಹಾಕಂಗಿಲ್ಲ ಅಂತೆ. ನೀನೇ ಕರ್ಸು, ಯಾರನ್ನ ಕರ್ಸ್ಬೇಕು, ನಾನು ಹಾಕ್ತೀನಿ ಸ್ಟ್ಯಾಂಡಾಗೆ. ನೋಡೋದಲ್ಲ ಸ್ನೇಹಿತರ, ವಿಡಿಯೋನ ಇದೆ. ನ್ಯಾಷನಲ್ ಕಾಲೇಜ್ ಹತ್ರ ಯಾವುದೋ ಒಂದು ಆಟೋ ಸ್ಟ್ಯಾಂಡಲ್ಲಿ ಯಾರೋ ಒಬ್ಬ ವ್ಯಕ್ತಿ ಪ್ಯಾಸೆಂಜರ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಆಟೋ ಹಾಕ್ತಾನೆ ಬಂದು, ಇಲ್ಲೆಲ್ಲ ನೀನು ಹಾಕಂಗಿಲ್ಲಪ್ಪ, ಇದು ಒಂದು ಆಟೋ ಸಂಘಟನೆ ಆಗಿದೆ, ಇಲ್ಲಿ ನಾವೇ ಹಾಕಬೇಕು, ನಾವೇ ಬಾಡಿಗೆ ಹೊಡಿಬೇಕು ಅಂತ ವ್ಯಕ್ತಿಯನ್ನು ಹೇಳಿದ್ದಾನೆ. ಅದಕ್ಕೆ ಆ ವ್ಯಕ್ತಿ ಯಾರನ್ನು ಕೇಳಬೇಕು ಏನು ಅಂತ ಕೇಳಿದಕ್ಕೆ, ಅಲ್ಲೇ ಇದೆ ಫೋಟೋ, ಕಾಲ್ ಮಾಡು, ಅವ್ರನ್ನೇ ಕೇಳ್ಕೊ ಹೋಗು, ಅದು ಯಾರನ್ನು ಕರೆಸ್ತೀಯ ಕರೆಸು, ಈ ಥರ ಎಲ್ಲ ಮಾತುಗಳಾಡ್ತಾರೆ. ಈ ಆಟೋ ಡ್ರೈವರ್ ಅಂದರೆ ಎಲ್ಲರೂ ಒಂದೇ ಅಲ್ವಾ? ಏನು ಅವ್ರು ಬೇರೆನಾ ಇವ್ರು ಬೇರೆನಾ? ಏನು ಬಸ್ ಸ್ಟ್ಯಾಂಡ್ಗಳಲ್ಲಿ, ಮೆಟ್ರೋ ಸ್ಟೇಷನ್ಗಳಲ್ಲಿ ಅಗ್ರಿಮೆಂಟ್ ಹಾಕ್ಕೊಂಡಿದ್ದಾರೆ ಆ ಜಾಗಗಳನ್ನ, ಇದು ನಮ್ಮ ಏರಿಯಾ, ಇದು ನಮ್ಮ ಜಾಗ, ಯಾರು ಬರಂಗೇ ಇಲ್ಲ ಇಲ್ಲಿ. ಈ ಬಸ್ ಸ್ಟಾಪಲ್ಲಿ ನಾವೇ ಪಿಕಪ್ ಮಾಡಬೇಕು, ನಾವೇ ಡ್ರಾಪ್ ಮಾಡ್ಬೇಕು ಕಸ್ಟಮರ್ನ, ಬೇರೆ ಯಾವುದೇ ಅದರ್ವೈಸ್ ಆಟೋಗಳು ಇಲ್ಲಿ ಬಂದು ನಿಲ್ಲಂಗಿಲ್ಲ. ಈ ಥರ ಏನಾದ್ರು ಗೌರ್ಮೆಂಟಿಂದ ಏನಾದ್ರು ಅಗ್ರಿಮೆಂಟ್ ಇದೆಯಾ, ರೂಲ್ಸ್ ಇದೆಯಾ? ತೋರಿಸಿ ನೋಡೋಣ. ಹಂಗಾರೆ ಏನಕ್ಕೆ ರೀ ಸ್ವಾಮಿ ಈ ಥರ ಎಲ್ಲ ಸಣ್ಣ ಪುಟ್ಟ ವಿಚಾರಗಳು ಕಿರಿಕ್ ಮಾಡ್ಕೊತೀರಾ, ನೀವೇ ಜಗಳಾಡೋದು ಅಲ್ಲ? ಫಸ್ಟ್ ಆಫ್ ಆಲ್ ನೀನು ಅಷ್ಟೆಲ್ಲ ರೂಲ್ಸ್ ಮಾತಾಡ್ತೀಯಾ? ನೀವು ಯೂನಿಫಾರ್ಮ್ ಹಾಕಿದ್ದೀರಾ? ಇಲ್ಲ, ಒಂದು ಯೂನಿಫಾರ್ಮ್ ಇಲ್ಲ. ಆ ಸಿಟಿ ಸೆಂಟರ್ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಹತ್ರವ ನೀನು ನಾರ್ಮಲ್ ಫಾರ್ಮಲ್ ಡ್ರೆಸ್ಸಲ್ಲಿ ಆಟೋ ಓಡಿಸ್ತೀಯ. ಆ ವ್ಯಕ್ತಿ ಯಾರೊಬ್ಬ ಆಟೋ ಡ್ರೈವರ್ ಪಕ್ಕ ಸಿನ್ಸಿಯರಾಗಿ ಡ್ಯೂಟಿ ಮಾಡೋನು ಬಂದು ಕೇಳಿದ್ಕೆ ಹಾಕಂಗಿಲ್ಲಪ್ಪ, ಇಲ್ಲಿ ಯಾರನ್ನು ಕರೆಸ್ತೀಯ ಕರೆಸು, ಯಾರು ಹೇಳ್ತಿ ಹೇಳು, ಈ ಥರ ಎಲ್ಲ ಮಾತುಗಳು ಎಲ್ಲ ಒಂದೇ ಸ್ವಾಮಿ. ಯಾವ ಜಾಗನೂ ಯಾವ ಏರಿಯಾಕ್ಕೂ ಅಗ್ರಿಮೆಂಟ್ ಯಾರಿಗೂ ಹಾಕ್ಕೊಟ್ಟಿಲ್ಲ. ಯಾರು ಎಲ್ಲಿ ಬೇಕಾದ್ರೂ ಡ್ಯೂಟಿ ಮಾಡ್ಬೋದು. ಆನ್ಲೈನಲ್ಲಿ ಎಲ್ಲಿ ಬಿದ್ದರೆ ಆರ್ಡ್ರು, ಎಲ್ಲಿ ಪಿಕಪ್ ಮಾಡೋಕ್ಕೇನು ನಿಲ್ಲಿಸ್ಕೊಬೋದು, ಎಲ್ಲರೂ ನಿಲ್ಲಿಸ್ಕೊಬೋದು ಪಾರ್ಕಿಂಗ್ ಇರೋ ಜಾಗದಲ್ಲಿ. ಅದು ಗೌರ್ಮೆಂಟ್ ಜಾಗ, ಅದು ಗೌರ್ಮೆಂಟ್ ಸೊತ್ತದು. ಅದು ಯಾವುದೇನೋ ಆಟೋ ಡ್ರೈವರ್ಸ್ಗಳಿಗಾಗಿರ್ಬೋದು, ಇಲ್ಲ ಆಟೋ ಸಂಘಟನೆಗಳಿಗೆ ಯಾರಿಗೂ ಅಗ್ರಿಮೆಂಟ್ ಹಾಕ್ಕೊಟ್ಟಿಲ್ಲ ಗೌರ್ಮೆಂಟು. ಇಲ್ಲಿ ನಿಮ್ಮ ಸಂಘಟನೆ ಮಾತ್ರ ಮಾಡಬೇಕು, ಇಲ್ಲ ನೀವು ಆಟೋ ಡ್ರೈವರ್ಸ್ ಇಷ್ಟು ಜನ ಮಾತ್ರನೇ ನಿಲ್ಲಿಸ್ಕೋಬೇಕು, ಬೇರೆ ಯಾವ ಆಟೋ ಡ್ರೈವರು ಬಂದು ಇಲ್ಲಿ ಆ ಆಟೋಗಳನ್ನ ಹಾಕಂಗಿಲ್ಲ, ಪ್ಯಾಸೆಂಜರ್ನ ಪಿಕಪ್ ಮಾಡೋಂಗಿಲ್ಲ ಅಂತ ಎಲ್ಲರೂ ಅಗ್ರಿಮೆಂಟ್ ಏನಾದ್ರು ಗೌರ್ಮೆಂಟಿಂದ ಸರ್ಟಿಫಿಕೇಟ್ ತಂದಿದ್ದೀರಾ? ಹೇಳಿ. ಸುಮ್ಮನೆ ಅನ್ನೆಸರಿ ಇವೆಲ್ಲ ಪದೇ ಪದೇ ಇದೊಂದೇ ಅಲ್ಲ, ನಾವು ಎಷ್ಟೋ ಕಡೆ ನೋಡಿದ್ದೀವಿ. ಮೊನ್ನೆ ಕೂಡ ಒಂದು ವಿಡಿಯೋ ಹಿಂಗೆ ಆಗೋಯ್ತು ನೋಡಿದೆ. ಅದು ಸೇಮ್ ಪ್ರಾಬ್ಲಮ್, ಅದು ಸೇಮ್ ಇಶ್ಯೂನೇ. ಆಟೋ ಸ್ಟ್ಯಾಂಡ್ ಅಂತೆ, ಅಲ್ಲಿ ಬೇರೆ ಯಾರು ವ್ಯಕ್ತಿ ಬಂದು ಹಾಕಿದ್ದು ಇಲ್ಲಿ ಯಾಕೆ ಆಗ್ತಿದೆ, ಹಂಗೆ ಹಿಂಗೆ ಯಾರು ಹಾಕಂಗಿಲ್ಲ, ಇಲ್ಲಿ ನಮ್ಮ ಏರಿಯಾ, ಇದು ನಮ್ಮ ಜಾಗ, ನಾವೇ ಪಿಕಪ್ ಮಾಡ್ಬೇಕಂತ ಅಲ್ಲಿ ಕೂಡ ವ್ಯಕ್ತಿ ಗಲಾಟೆ ಮಾಡ್ದ. ಅದು ಕೂಡ ದೊಡ್ಡ ಹೈಲೈಟ್ ಆಗೋಯ್ತು. ಈ ಥರ ಬೆಂಗಳೂರಲ್ಲಿ ಸುಮಾರು ಏರಿಯಾಗಳೆಲ್ಲ ಅವರೊಂದು ಅಗ್ರಿಮೆಂಟ್ ಹಾಕೊಂಡ್ಬಿಟ್ಟಿದ್ದಾರೆ. ಪ್ರತಿಯೊಂದು ಏರಿಯಾದಲ್ಲೂ ಮೆಟ್ರೋ ಸ್ಟೇಷನ್, ಬಸ್ ಸ್ಟಾಪು, ಎಲ್ಲೆಲ್ಲಿ ಮೇನ್ ಜನಸಂದಣಿ ಓಡಾಡ್ತಾರೆ ಅಂಥ ಜಾಗನೆಲ್ಲ ಕೆಲವೊಂದು ಆಟೋ ಸಂಘಟನೆ ಅಗ್ರಿಮೆಂಟು, ಇದು ನಮ್ಮ ಏರಿಯಾ, ಇಲ್ಲಿ ಯಾರು ಬರಂಗಿಲ್ಲ, ಬೇರೆ ಆಟೋಗಳು ಬರಂಗಿಲ್ಲ, ಬೇರೆ ಬೈಕ್ ಟ್ಯಾಕ್ಸಿಯವರು ಬರೋಂಗಿಲ್ಲ, ಬೇರೆ ಕ್ಯಾಬ್ ಅವರು ಬರೋಂಗಿಲ್ಲ, ಯಾರು ಕಸ್ಟಮರ್ನ ಈ ಜಾಗದಲ್ಲಿ ಪಿಕ್ ಮಾಡೋಂಗಿಲ್ಲ. ಅವ್ರು ಬರೋಂಗಿದ್ರೆ ಅವ್ರ ಹತ್ರಕ್ಕೆ ಹೋಗಬೇಕು. ಅಲ್ಲಿ ಏನು ಆಟೋಗಳು ನಿಂತಿರ್ತಾವಲ್ಲ, ಒಂದು ಸಂಘಟನೆ ಇರೋದು ಅಷ್ಟೇ, ಆ ಗ್ರೂಪ್ ಆ ಆಟೋಗಳಿಗೆ ಹತ್ಕೊಂಡು ಹೋಗ್ಬೇಕು. ಬಂದರೆ ಅದಕ್ಕೆ ಬರ್ಬೋದು, ಇಲ್ಲಾಂದರೆ ಅಲ್ಲೇ ನಿಂತಿರಲಿ. ಬೇರೆ ಯಾರು ಬಂದರೆ ಅವ್ರ ಹತ್ರ ಜಗಳ ಮಾಡ್ತಾರೆ. ಸುಮಾರು ನಾವು ಕೂಡ ನೋಡಿದ್ದೀವಿ. ಬೇರೆ ಯಾರು ಬಂದು ಆ ಜಾಗದಲ್ಲಿ ಆಟೋ ಡ್ರೈವರ್ ಆಗಿರ್ಬೋದು, ಬೇರೆ ಕ್ಯಾಬ್ ಡ್ರೈವರ್ ಪಿಕಪ್ಪೇ ಮಾಡೋಂಗಿಲ್ಲ. ಇನ್ ಕೇಸ್ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ರು ಕೂಡ ಬಂದು ಪಿಕಪ್ ಮಾಡೋಕ್ಕೆ ಬಂದರೆ ಗಲಾಟೆ ಮಾಡ್ತಾರೆ. ಇಲ್ಲಿ ಯಾರು ನೀನು ಪಿಕ್ಕೇ ಮಾಡೋಂಗಿಲ್ಲಪ್ಪ, ಇಲ್ಲಿ ಬರೋಂಗೇ ಇಲ್ಲ ಅಂತಾರೆ. ಈ ಥರ ಸುಮಾರು ಘಟನೆಗಳು ಬೆಂಗಳೂರಲ್ಲಿ ಬೇಜಾನ್ ಕಡೆ ನಡೀತದೆ. ಇದಕ್ಕೆಲ್ಲ ಸ್ವಲ್ಪ ಆರ್ ಟಿ ಒ ಅಧಿಕಾರಿಗಳು ಸ್ವಲ್ಪ ಅವರಿಗೆಲ್ಲ ಗಮನ ಹರಿಸಿ ಇದಕ್ಕೆಲ್ಲ ಒಂದು ಎಚ್ಚರಿಕೆ ಸಂದೇಶ ಕೊಡಬೇಕು. ಏಕೆಂದರೆ ಎಲ್ಲರೂ ಜೀವನ ಮಾಡೋಕ್ಕೆ ಬರ್ತಾರೆ ಬೆಂಗಳೂರಿಗೆ. ಆಟೋ ಡ್ರೈವರ್ ಆಗಿರ್ಬೋದು, ಕ್ಯಾಬರ್ ಆಗಿರ್ಬೋದು, ಬೈಕ್ ಟ್ಯಾಕ್ಸಿ ಆಗಿರ್ಬೋದು. ಕಸ್ಟಮರ್ ಚಾಯ್ಸ್, ಅವ್ರು ಯಾವ್ದು ಬೇಕೋ ಅದು ಬುಕ್ ಮಾಡ್ತಾರೆ. ಅದು ಬುಕ್ಕಿಂಗ್ ಎಲ್ಲಿರುತ್ತೆ ಅಲ್ಲಿ ಪಿಕಪ್ ಬಂದು ಕರ್ಕೊಂಡು ಹೋಗ್ತಾರೆ. ಇಲ್ಲೆಲ್ಲ ಬಂದು ಪಿಕಪ್ ಮಾಡಬೇಡ ಅಂದ್ರೆ ಅದೇನೋ ಅವ್ರ ಮನೆ ಜಾಗನ, ಇಲ್ಲ ಅವ್ರ ಮನೆಗೇನಾರು ಹೋಗಿ ಪಿಕಪ್ ಮಾಡ್ತಾರೆ? ಇಲ್ಲ ತಾನೇ, ಗೌರ್ಮೆಂಟ್ ಜಾಗ, ಅದು ಪ್ರಾಪರ್ಟಿ, ಗೌರ್ಮೆಂಟ್ ಪ್ರಾಪರ್ಟಿ. ಯಾವುದೇ ಒಂದು ಪಬ್ಲಿಕ್ಸ್ ಆದ್ರೂ ಎಲ್ಲ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಪಿಕಪ್ ಮಾಡ್ಬೋದು, ಅದು ರೂಲ್ಸ್ ಇದೆ. ಅದನ್ನು ಕೇಳ್ತಕ್ಕಂಥ ರೈಟ್ಸ್ ಯಾರಿಗೂ ಇಲ್ಲ, ಇಲ್ಲೆಲ್ಲ ಮಾಡೋಂಗಿಲ್ಲ ಅಂತವ. ಇದಕ್ಕೆಲ್ಲ ಒಂದು ಕಾನೂನು ಬರಬೇಕು. ಇದು ಒಂದೇ ಏರಿಯಾ ಅಂತ ಅಲ್ಲಿ ಹೇಳ್ತಾ ಇಲ್ಲ, ಪರ್ಟಿಕ್ಯುಲರ್ ಬರೀ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಒಂದೇ ಏರಿಯಾ ಅಂತಲ್ಲ, ಇದು ಸುಮಾರು ಬೆಂಗಳೂರು ತುಂಬ ಇದೇ ಥರ ನಡೀತಾ ಇದೆ. ಇದಕ್ಕೆ ಆಟೋ ಡ್ರೈವರ್ಗಳು ಸುಮಾರು ಜನ ಧ್ವನಿ ಎತ್ತಿ ಕೂಡ ಮಾತಾಡಿದರು. ಬಜರಂಗಿ ಅನ್ನೋರು ಅವ್ರು ನೋಡಿದ ಆ ವಿಡಿಯೋನ ಕೂಡ ಮಾಡಿ ಹಾಕಿದ್ದು. ಅವರು ಕೂಡ ಸೇಮ್ ಇದೇ ಥರ ಪ್ರಾಬ್ಲಮ್ ಆಗಿತ್ತು ಎಲೆಕ್ಟ್ರಾಸಿಟಿ ಭಾಗದಲ್ಲಿ. ಅಲ್ಲೂ ಕೂಡ ಆಟೋ ನಿಲ್ಲಿಸಿ ಗಲಾಟೆ ಮಾಡಿ ಈ ಥರ ಎಲ್ಲ ಮಾಡೋಂಗಿಲ್ಲಪ್ಪ, ಯಾರು ಬೇಕಾದ್ರೂ ಪಿಕಪ್ ಮಾಡ್ಬೋದು, ಹಾಕ್ಬೋದು ಆಟೋಗಳು, ಯಾರಿಗೂ ಅಗ್ರಿಮೆಂಟ್ ಹಾಕ್ಕೊಟ್ಟಿಲ್ಲ ಅಂತ ಅವರು ಕೂಡ ಇದ್ರ ಬಗ್ಗೆ ಎಲ್ಲ ಧ್ವನಿ ಎತ್ತಿ ಮಾತಾಡಿ ಗಲಾಟೆ ಮಾಡಿದ್ರು. ಎಷ್ಟೇ ಮಾಡಿದ್ರು ಆದರೆ ಇವೆಲ್ಲ ಸಾಲೋನೇ ಆಗಲ್ಲ, ಪ್ರಾಬ್ಲಮ್ಮು ಪದೇ ಪದೇ ಇನ್ನೂ ಜಾಸ್ತಿನೇ ಆಗ್ತಾ ಇರ್ತವೆ. ಇದರಿಂದಾಗಿ ಏನಾಗ್ತಿದೆ, ಕಸ್ಟಮರ್ಗಳು ಆಟೋಗಳನ್ನ ಚೂಸ್ ಮಾಡೋರು ಕಮ್ಮಿ ಆಗಿದ್ದಾರೆ. ಎಲ್ಲ ಆನ್ಲೈನ್ ಬುಕ್ಕಿಂಗ್ ಏನಕ್ಕೆ ಹೋಗ್ತಾರೆ ಅಂದರೆ ಹಿಂಗೆ. ಕೆಲವೊಂದು ಆಟೋ ಸ್ಟ್ಯಾಂಡ್ಗಳಲ್ಲಿ ಹಾಕ್ಕೊಟ್ಟಿರ್ತಾರೆ, ಕೇಳಿದಷ್ಟು ಕೊಡಬೇಕಾಗತ್ತೆ ಅವರಿಗೆ. ಯಾಕೆಂದರೆ ಅಷ್ಟು ಬೇರೆ ಆಪ್ಷನ್ನೇ ಇಲ್ಲ ಅವರಿಗೆ. ಎಲ್ಲರೂ ಒಂದೇ,
ಇವನು 200 ರೂಪಾಯಿ ಕೇಳಿದ್ರೆ ಅವರು 200 ಕೇಳೋದು, ಯಾರು ಕಮ್ಮಿ ಕೇಳಂಗಿಲ್ಲ. ಕಮ್ಮಿ ಏನೋ ಕೇಳಿದ್ರೆ ಅವ್ರವರೇ ಜಗಳ ಶುರುವಾಗುತ್ತೆ. ಒಂದು ಅಗ್ರಿಮೆಂಟ್ ಫಿಕ್ಸ್ ಆಗಿ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಇಂಥ ಏರಿಯಾಕ್ಕೆ ಇಷ್ಟು ಪ್ರೈಸ್ ಅಂತ, ಅಷ್ಟೇ ಕೊಟ್ಟೋಗ್ಬೇಕು. ಬೇಕು ಬೇರೆ ಆಪ್ಷನ್ ಇಲ್ಲ. ಪಬ್ಲಿಕ್ಸಿ ಪಾಪ ಬಸ್ ಸ್ಟ್ಯಾಂಡಿಂದ ಇಳಿದು ಬಂದಿರ್ತಾರೆ, ಲಗೇಜ್ ಇರುತ್ತೆ, ಹೋಗ್ಲೇಬೇಕು. ಕೆಲವ್ರಿಗೆ ಆನ್ಲೈನ್ ಬುಕ್ಕಿಂಗ್ ಮಾಡಕ್ಕೆ ಬರುತ್ತೆ, ಕೆಲವ್ರಿಗೆ ಬುಕ್ಕಿಂಗ್ ಮಾಡಕ್ಕೆ ಬರಲ್ಲ. ಬುಕ್ಕಿಂಗ್ ಮಾಡಿದವ್ರು ಅಲ್ಲಿ ಬಂದು ನಿಂತ್ಕೊಂಡ್ರೆ ಪಿಕಪ್ ಮಾಡಕ್ಕೆ ಬಿಡಲ್ಲ ಅವ್ರಿಗೆ. ನೀನು ಇಲ್ಲೆಲ್ಲ ಬರೋಂಗಿಲ್ಲ, ಪಿಕಪ್ ಮಾಡೋಂಗಿಲ್ಲ, ಇದು ನಮ್ಮ ಏರಿಯಾ, ನಮ್ಮ ಸ್ಟ್ಯಾಂಡು, ಈ ಥರ ಗಲಾಟೆ ಮಾಡ್ತಾರೆ. ಇಲ್ಲೂ ಕೂಡ ಅದೇ ಥರ ಆಗಿದ್ದ ಘಟನೆ. ಇದೆಲ್ಲ ನಿಲ್ಲಬೇಕು. ಈ ಎಲ್ಲ ರಾಜಕೀಯಗಳು ಕಮ್ಮಿ ಆಗಬೇಕು. ಎಲ್ಲರೂ ಒಂದೇ, ಎಲ್ಲರೂ ಕನ್ನಡದವ್ರೆ, ಎಲ್ಲರೂ ದುಡ್ಕೊಂಡು ತಿನ್ನೋಕ್ಕೆ ಬಂದಿರೋದು. ನ್ಯಾಯವಾಗಿ ಸಂಪಾದನೆ ಮಾಡ್ಕೊಳಕ್ಕೆ ಏನು ತಪ್ಪಿಲ್ಲ. ಅದು ಬಿಟ್ಬಿಟ್ಟು ಈ ಥರ ಎಲ್ಲ ಒಂದು ಏರಿಯಾಗಳಿಗೆ ಗೆರೆ ಹಾಕೊಂಬಿಟ್ಟು ಇದು ನನ್ನ ಜಾಗ, ನನ್ನ ಸ್ವತ್ತು, ಇಲ್ಲಿ ನೀನು ಬರೋಂಗಿಲ್ಲ, ನಾನು ಮಾತ್ರ ಬಾಡಿಗೆ ಹೊಡಿಬೇಕಿಲ್ಲಿ ಇನ್ನೋದು, ಇವೆಲ್ಲವಾಗ ಕಡಿಮೆ ಮಾಡಬೇಕು. ಅವಾಗ ಮಾತ್ರನೇ ಎಲ್ಲರೂ ಉದ್ಧಾರ ಆಗುತ್ತೆ. ಇಲ್ಲ ಅಂದರೆ ಇವು ಪದೇ ಪದೇ ಕಿರಿಕ್ ಆಗ್ತಾನೆ ಇರ್ತವೆ. ಈ ಜಗಳಗಳು ನಿಲ್ಲೋದೇ ಇಲ್ಲ. ಬೈಕ್ ಟ್ಯಾಕ್ಸಿಯಿಂದ ಆಟೋದಾರ ಆಗಿರ್ಬೋದು, ಇಲ್ಲ ಆಟೋದಾರ ಅವರವರೇ ಕಿತ್ತಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಎಲ್ಲಿಂದ ಎಲ್ಲೋದ್ರೂ ಪ್ರಾಬ್ಲಮ್ ಬೇಜಾನಿದೆ. ಇದೆಲ್ಲ ನಿಮ್ಮ ಸಂಘಟನೆಗಳು ಇದ್ರ ಬಗ್ಗೆ ಏನು ಮಾತಾಡಲ್ಲ. ಕೆಲವರು ಏನಾದ್ರು ನಾವು ಬೈಕ್ ಟ್ಯಾಕ್ಸಿ ಬಗ್ಗೆ ಮಾತಾಡಿದ್ರೆ 1000 ಕ್ವಶನ್ ಮಾಡಿ ಕೇಳ್ತಾರೆ, ಹಂಗೆ ಹಿಂಗೆ ಅಂತವ. ಬಟ್ ಈ ಥರ ಘಟನೆಗಳು ಎಷ್ಟು ನಡೀತಾವೆ ಬೆಂಗಳೂರಲ್ಲಿ, ಇದ್ರ ಬಗ್ಗೆ ಧ್ವನಿ ಎತ್ತಿ ಯಾರೂ ಕೇಳಲ್ಲ. ನಿಮ್ಮ ಆಟೋ ಡ್ರೈವರ್ ಆಗಿರ್ಬೋದು, ನಿಮ್ಮ ಸಂಘಟನೆಗಳಾಗಿರ್ಬೋದು, ಯಾರು ಈ ಥರ ಯಾಕಪ್ಪ ಈ ಥರ ಬೇರೆ ಆಟೋ ಡ್ರೈವರ್ ನಿಮ್ಮ ಸ್ಟ್ಯಾಂಡಲ್ಲಿ ಹಾಕಕ್ಕೆ ಬಿಡ್ತಾ ಇಲ್ಲ, ಇದೇ ನಿನ್ನ ಜಾಗನ ಗೌರ್ಮೆಂಟಿಂದ ಏನಾರು ಬರ್ಸ್ಕೊಟ್ಟಿದ್ಯಾ ನೀನು, ಏನಕ್ಕೆ ಮಾಡಕ್ಕೆ ಬಿಡ್ತಾ ಇಲ್ಲ ಅಂತ ಯಾರು ಒಬ್ಬರಾರು ಕೇಳ್ತೀರಾ? ಈ ಥರದನ್ನ ನಿಮ್ಮ ಆಟೋ ಡ್ರೈವರ್ಗೆ ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆ ಯಾರು ಧ್ವನಿ ಎತ್ತಿ ಮಾತಾಡ್ತೀರಾ? ಯಾರು ಮಾತಾಡಲ್ಲ. ಏನೋ ಬೈಕ್ ಟ್ಯಾಕ್ಸಿ ಸಿಕ್ಬಿಟ್ರೆ ಅದನ್ನೇ ಹೇಳ್ಕೊಂಡು 1000 ಮಾತಾಡ್ತೀರಾ. ತಪ್ಪು ಬೇಜಾನ್ ನಡೀತಾ ಇರ್ತವೆ ನಿಮ್ಮಲ್ಲಿ ಕೆಲವೊಂದೊಂದು, ಅದ್ರ ಬಗ್ಗೆ ಯಾರು ಕೇಳಲ್ಲ. ನಾವೇನಾದ್ರು ಸ್ವಲ್ಪ ಮಾತಾಡ್ಬಿಟ್ರೆ ಹಂಗೆ ಹಿಂಗೆ ಸಂಘಟನೆಗಳ ಬಗ್ಗೆ ಧ್ವನಿ ಎತ್ತಿ ಮಾತಾಡ್ತಾನೆ, ಸರ್ಕಾರ ಕ್ವಶನ್ ಮಾಡ್ತಾನೆ, ಹಂಗೆ ಹಿಂಗೆ ಅಂತ ಬೇಜಾನ್ ಕಮೆಂಟ್ಸ್ಗಳು ಹಾಕ್ತಾರೆ, ಬೇಜಾನ್ ವಿಡಿಯೋಗಳಿಗೆ ರಿಪ್ಲೈ ಕೊಡ್ತಾರೆ. ಫಸ್ಟು ನಾವೇನು ಇರೋದೇ ಮಾತಾಡ್ತೀವಿ, ಇರೋದೇ ತೋರಿಸ್ಬಿಟ್ಟು ಹೇಳ್ತೀವಿ. ನಾವೇನು ಕ್ರಿಯೇಟ್ ಮಾಡ್ಕೊಂಡು ಯಾವ್ದೇನು ಮಾತಾಡ್ತಾ ಇಲ್ಲ. ತಪ್ಪು ಆಗ್ತಾ ಇದೆ, ಇದನ್ನು ಸರಿಪಡಿಸ್ಕೊಳ್ಳಿ. ಇದರಿಂದ ಏನು ಯಾರಿಗೇನು ಲಾಭ ಇಲ್ಲ. ಇದು ಸುಮ್ಮನೆ ಅನ್ನೆಸೆಸರಿ ನೀವೇ ರಿಸ್ಕ್ ತಗೊತೀರಾ, ಕಿರಿಕ್ ಮಾಡ್ಕೊತೀರಾ. ನಾಳೆ ದಿನ ಅದು ಕೇಸು ಕೋರ್ಟ್ ಕಚೇರಿಯಿಂದವರೆಗೂ ಹೋದ್ರೂ ಹೋಗುತ್ತೆ, ಹೇಳೋಕ್ಕಾಗಲ್ಲ. ಸಣ್ಣ ಪುಟ್ಟ ಪ್ರಾಬ್ಲಮ್ ಚಿಕ್ಕದ್ರಲ್ಲೇ ಸಾಲ್ವ್ ಮಾಡ್ಕೋಬೇಕು, ದೊಡ್ಡದಾಗಿ ಬೆಳೆಯೋಕೆ ಬಿಡಬಾರ್ದು. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.